ಈ ವಿಡಿಯೋ ಮಾಡಿ ಇಡೀ ಜಗತ್ತ ನೋಡಿ ನಿಮ್ಮ ಪ್ರಯತ್ನ, ನಿಮ್ಮ ಪಾಟೀಲ್ ಸರ್ ಅವರು ಟೀಮ್ ನಿಮ್ಮ ಪ್ರಯತ್ನ. ಯೂಟ್ಯೂಬ್ ಕಟ್ಕೊಂಡ ವಿಡಿಯೋ ಮಾಡಿ. ಎಸ್ ಕಮಾನ್ ಹಿಂಗ ಹೋಗ್ಬೇಕು. ಇಲ್ಲಿ ಟೆಕ್ನಿಕ್ ಹೇಳ್ತೇನೆ. 1 2 3 4 ಈ ತರ ಹೋಗ್ಬೇಕು. ಎಲ್ಲರೂ ಒಂದೇ ಸ್ವರದಲ್ಲಿ ಬರ್ಬೇಕು ಸೌಂಡ್. ಅರೆ ರೆಡಿ? ನಮ್ಮ ಪಾಟೀಲ್ಸ್ ಗುರುಕುಲ್ ಅಕಾಡೆಮಿ ಧಾರವಾಡ ಅವರ ಹೆಡ್ ಅವರು ಪಾಟೀಲ್ ಸರ್ ಅವರು ಬಂದಿದ್ದಾರೆ. ಪಾಟೀಲ್ ಸರ್ ಅವರು ನಾನು ನಿನ್ನೆ ಬಂದಾಗಿಲ್ಲಿ ಬಹಳ ವಿಶೇಷವಾದ ಒಂದು ಶಾರ್ಟ್ ಚರ್ಚೆ ಇದ್ರೂ ಕೂಡ ವಿಶೇಷವಾಗಿ ಅವರು ಎಲ್ಲ ನನ್ನ ವಿಚಾರಗಳನ್ನ ಅರ್ಥಕೊಂಡು ನನಗೆ ಒಂದು ವಿಶೇಷವಾದ ಇಲ್ಲಿ ಸಮಯ ಕೊಟ್ಟಿದ್ದಾರೆ. ಅದಕ್ಕೆ ನಾವು ಏನೇನು ಕಲ್ತೀರಿ ಅನ್ನೋದು ಒಂಚೂರು ಸರ್ ಅವ್ರ ಮುಂದೆ ಹೇಳಿ ನಾನು ಇಲ್ಲಿ ತಮ್ಮನ್ನ ಕೇಳ ಬಯಸ್ತಾ ಇದ್ದೇನೆ. ಮಗ್ಗಿಗಳು 100ರವರೆಗೆ 1000ರವರೆಗೆ ಬರ್ತವೆ. ಎಷ್ಟು ನಿಮಿಷ ಬೇಕಾಯ್ತು 100ರವರೆಗೆ? 2 minutes ನಲ್ಲಿ 100ರವರೆಗೆ ಮಗ್ಗಿ ಮಾಡಿದ್ರಿ. Am I right? ಮತ್ತೊಂದು 2 ನಿಮಿಷದಲ್ಲಿ 1000 ಲಕ್ಷ ಕೋಟಿ ಅನಂತ ಕೋಟಿ ಮಗ್ಗಿ ಮಾಡುವಂತ ಟೇಬಲ್ಸ್ ಕ್ರಿಯೇಟ್ ಮಾಡುವಂತ ಐಡಿಯಾ ನಿಮಗೆ ಸಿಕ್ಕಿದೆ. ಆದ್ರೆ ಬರ್ಕೋದ್ ಕೂಡಬೇಡಿ, ಅದನ್ನ ಪ್ರಾಕ್ಟೀಸ್ ಮಾಡಬೇಡಿ. ಜಸ್ಟ್ ಐಡಿಯಾ ನಿಮ್ಮ ಹತ್ರ ಇರಲಿ. ಓಕೆ, ನೆಕ್ಸ್ಟ್ ಹ್ಯಾಂಡ್ ರೈಟಿಂಗ್ ಬಗ್ಗೆ ಐಡಿಯಾ ಸಿಕ್ಕಿದೆಯಾ? ಎಸ್, ಹ್ಯಾಂಡ್ ರೈಟಿಂಗ್ ದಲ್ಲಿ ದೋಷ ಇದ್ರೆ ಡೆಫಿನೆಟ್ಲಿ ಬ್ರೈನ್ ಮೇಲೆ ಪ್ರೆಷರ್ ಬರ್ತದ, ಬ್ರೈನ್ ದಲ್ಲಿ ವೀಕ್ನೆಸ್ ಬರ್ತದ. ಹ್ಯಾಂಡ್ ರೈಟಿಂಗ್ ಚೆನ್ನಾಗಿ ಮಾಡ್ಕೊಳ್ಳಿ. ಎಲ್ಲರಿಗೆ ನಿಮ್ಮ ಊರು ಮಕ್ಕಳಿಗೆ ತಿಳಿಸ್ಕೊಡ್ತೀರಾ? ಆಮೇಲೆ ಅಂಕು ಸ್ಟಡಿ ಮೆಥಡ್ ಅರ್ಥ ಆಗಿದೆಯಾ? ಗುಡ್ ಗುಡ್. ಇನ್ನ ನಿಮಗೆ ಕೊಟ್ಟದ ಲೆಕ್ಕಗಳು ಬೇರೆ, ಅವರಿಗೆಲ್ಲ ಆ 2 ಕ್ಲಾಸ್ಗಳಿಗೆ ಬೇರೆ ಬೇರೆ ಲೆಕ್ಕಗಳನ್ನು ಕೊಟ್ಟಿದ್ದೇನೆ. ಅವರಿಗೆಲ್ಲ ಬಿಡಿಸಿ ನೀವು ಕೊಡ್ರಿ, ಅವ್ರ ಕಡೆಯಿಂದ ನೀವು ಕೇಳ್ಕೊಡಿ. ಫಾಲೋ ಅಪ್ ಮಾಡ್ತೀರಾ? ಎಸ್ ಸರ್. ಅವ್ರ ಮುಂದೆ ನಾನು ಒಂದು ಕ್ವಶನ್ ಕೊಡ್ತಾ ಇದ್ದೀನಿ. ಯಾರು ಬಂದು ಆನ್ಸರ್ ಹೇಳ್ತೀರಾ? ಆನ್ಸರ್ ಎಸ್, ಗುಡ್, ಕಮ್ ಆನ್ ಬನ್ನಿ. ಏನ್ ಆನ್ಸರ್ ಮಾಡಿದ್ದಾನೆ ಸರ್? ಎಲ್ಲರೂ ಆನ್ಸರ್ ಮಾಡಿದ್ದಾರೆ, ಇನ್ನೂ ಎಕ್ಸ್ಟ್ರಾ ಮಾಡಿದ್ದಾರೆ. ಎಸ್, ಬನ್ನಿ ಬನ್ನಿ. ಎಸ್, ಆಚಿಗೆ ಸರ್ ಅವ್ರ ಆಚಿಗೆ. ಎಸ್, ಓಕೆ. ಸ್ಕ್ವೇರ್ ಆಫ್ 105. ಜೋರಾಗಿ ಜೋರಾಗಿ 11,025. ವಾವ್, ಸೂಪರ್ ಸೂಪರ್ ಗುಡ್. ಇನ್ನೊಂದು, ಓಕೆ ಕೂತ್ಕೊಳ್ಳಿ. ಥ್ಯಾಂಕ್ ಯು ಥ್ಯಾಂಕ್ ಯು. ಇನ್ನೊಂದು ಕ್ವಶನ್ ಕೊಡ್ತಾ ಇದ್ದೀನಿ, ಒಂದು ದೊಡ್ಡದು ಕ್ವಶನ್. 99 ಸೀರೀಸ್ ಅಲ್ಲಿ 99 ಸೀರೀಸ್ ಅಲ್ಲಿ ಯಾರು ಆನ್ಸರ್ ಕೊಡ್ತೀರಾ? ಎಸ್, ಕಮ್ ಆನ್. 99 ಸೀರೀಸ್. ಓಕೆ, ಕಮ್ ಆನ್ ಬನ್ನಿ. 99 ಸೀರೀಸ್. ಎಸ್, ಕಮ್ ಆನ್ ಕಮ್ ಆನ್. ಎಸ್, ಓಕೆ. ಎಸ್, ಕಮ್ ಆನ್. ಕ್ವಶನ್ ಇದೆ ಸರ್ ಅವ್ರ ಕಡೆ. ಕ್ವಶನ್ ಇದೆ 9 9 9 9 and 9. How many 9s are there? 5 9s. Into 1 2 3 4 5 less by 1. ಅವನಿಗೆ ಚಾನ್ಸ್ ಕೊಡೋಣ. ಎಸ್ ಎಸ್, ಕಮ್ ಆನ್ ಸ್ಟಾರ್ಟ್. ಜೋರಾಗಿ ಜೋರಾಗಿ. 1 2 3 4 4
8, 7, 5, 5. Wow, 6, 5, 5. Okay. Very nice. ಸ್ವಲ್ಪ ಕನ್ಫ್ಯೂಷನ್ ಆಗ್ತದೆ, ಏನ್ ತಲೆ ಕೆಡಿಸ್ಕೋಬೇಡಿ, ಈಗಲೇ ತಾನೇ ತಿಳ್ಕೊಂಡಿರಿ, ಈಸಿ ಬರ್ತದ. ಇನ್ನೊಂದು ಈ ತರ ಒಂಚೂರು ದೊಡ್ಡದು ಮಾಡಿ ಕೊಡ್ತೇನೆ, ಯಾರು ಹೇಳ್ತೀರಾ? ಎಸ್, ಥ್ಯಾಂಕ್ ಯು ವೆರಿ ಮಚ್. ಯಾರು ಹೇಳ್ತೀರಾ? ಒಬ್ರು ಗರ್ಲ್ಸ್ ಯಾರಾದ್ರೂ ಬನ್ನಿ, ಬಾಯ್ಸ್ ಇಬ್ರು ಹೇಳಿದ್ದಾರೆ, ಗರ್ಲ್ಸ್ ಯಾರಾದ್ರೂ ಒಬ್ರು ಬನ್ನಿ, ಕ್ಲೋಸ್ ಮಾಡೋಣ. ಎಸ್, ಇದರಲ್ಲಿ ಒಂಚೂರು ಇನ್ನೊಂದು ಪಾಯಿಂಟ್ ಹೆಚ್ಚಿಗೆ ಮಾಡೋಣ. ಜೋರಾಗಿ 999 ಹೀಗೆ 6 9s ಇವೆ. ಓಕೆ, ಇಂಟು 1 2 3 4 5 6 ಲೆಸ್ ಬೈ 1. 1 2 3 4 5 5 8 7 6 5 4 4. Wow, super. Is it right? Yes, good. ಅಡ್ಡಿಲ್ಲ, ವೆರಿ ನೈಸ್. ಒಂಚೂರು ಕರೆಕ್ಷನ್ ಅಪ್ಪಿ, ಏನು ತೊಂದರೆ ಇಲ್ಲ, ಗೊತ್ತಾಗ್ತಲ್ಲ? Yes, good. Thank you. I am very thankful to Patil sir team and whole unit and whole students. ನೀವೆಲ್ಲರೂ ಸೇರಿ ನಮ್ಮ ವಿಶೇಷವಾಗಿ ಧಾರವಾಡದ ಪಾಟೀಲ್ಸ್ ಗುರುಕುಲ್ ಅಕಾಡೆಮಿ ಹೆಸರಿನಲ್ಲಿ ವಿಶೇಷವಾದ ನನಗೊಂದು ಇಲ್ಲಿ ಲೆಕ್ಚರ್ ಕೊಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರಿ ಎಲ್ಲರೂ. ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಒನ್ ಅಂಡ್ ಆಲ್. ಥ್ಯಾಂಕ್ ಯು ವೆರಿ ಮಚ್. ಎಸ್, ನಿಜವಾಗಿ ಥ್ಯಾಂಕ್ಸ್ ಹೇಳ್ಬೇಕಾಗಿದ್ದು ನಾವು ಯಾರಿಗಂದ್ರೆ ಸರ್ಗೆ. ಒಮ್ಮೆ ಎಲ್ಲರೂ ಜೋರಾದ ಚಪ್ಪಾಳೆ ಮೂಲಕ ಥ್ಯಾಂಕ್ ಯು ಸರ್. ಮನ ಮುಟ್ಟುವ ಹಾಗೆ ನಿಮಗೆ ಅತಿ ಕಡಿಮೆ ಅವಧಿ ಒಳಗ ಗಣಿತ ಅಂದ್ರ ಕಬ್ಬಿಣದ ಕಡಲೆ ಅಂತ ಕರೀತಾರೆ. ಆ ಕಬ್ಬಿಣದ ಕಡಲೆಯನ್ನ ಸುಳಿದ ಬಾಳೆ ಹಣ್ಣಿನಷ್ಟೇ ಸರಳವಾಗಿ ನಿಮಗ ಮನನ ಮಾಡಿಕೊಟ್ರು. ಅದರಲ್ಲಿ ಗ್ರಾಮೀಣ ಪ್ರದೇಶದಿಂದ ಕನ್ನಡ ಮಾಧ್ಯಮದಿಂದ ಬಂದಂತ ವಿದ್ಯಾರ್ಥಿಗಳಿಗೆ ಗಣಿತ ಅಂದ್ರೆ ದೊಡ್ಡ ಕಠಿಣ ವಿಷಯ ಆಗ್ಬಿಟ್ಟಿರ್ತದೆ. ಬಟ್ ಅದು ಕಠಿಣ ಅಲ್ಲ, ನಾವೆಲ್ಲರೂ ಮಾಡಬಹುದು ಅಂತೇಳಿ ಪ್ರಾಕ್ಟಿಕಲ್ ಆಗಿ ನಿಮ್ಗೆಲ್ಲ ಮಾಡಿ ತೋರಿಸಿದ್ರು. ನಿಮಗ ಮನೋಧೈರ್ಯವನ್ನ ಕೊಟ್ರು, ಆತ್ಮವಿಶ್ವಾಸವನ್ನು ತುಂಬಿದ್ರು. ನಾನು ಎಷ್ಟು 2 + 2 4 ಅನ್ನೋದಲ್ಲ, ಈಗ ಎಷ್ಟು ಡಿಜಿಟ್ಸ್ ಕೊಟ್ಟರು ಕೂಡ ನೀವು ಕ್ಯಾಲ್ಕುಲೇಟರ್ಗಿಂತ ಮಾಡುವಂತ ಸಾಮರ್ಥ್ಯವನ್ನ ನಿಮಗೆ ಮಾಡ್ಲಿಕ್ಕೆ ಅವರು ಸರ್ ತಿಳಿಸಿದ್ರು. ಅದನ್ನ ನೀವು ಹೋದ ನಂತರ ಸರ್ ಏನು ಮಾರ್ಗದರ್ಶನವನ್ನು ಮಾಡ್ಯಾರ ಅದ್ರ ಕರೆಕ್ಟ್ ಆಗಿ ಪಾಲನ ಮಾಡ್ರಿ. ನನಗ ಎಸ್ಪೆಷಲಿ ಈ ಬ್ಯಾಚ್ ಒಳಗ ಏನ್ ಖುಷಿ ಅನಿಸ್ತೈತೆ ಅಂತಂದ್ರ, ನೀವೆಲ್ಲ ಕನ್ನಡ ಮಾಧ್ಯಮದ ಮಕ್ಕಳು ಬಹಳ ಜನ ಅಂತೀರಿ. ನಾನು ಕನ್ನಡ ಮಾಧ್ಯಮದಿಂದನ ಬಂದಾವ, ನಾನು ಹಳ್ಳಿಯಿಂದನ ಬಂದಾವ. ಆದ್ರ ನಮ್ಮಲ್ಲಿ ಕೀಳರಿಮೆ ಅನ್ನೋದು ಬೇಡ. ಅಂದ್ರೆ ನಿಮ್ಗೇನೋ ಇಂಗ್ಲಿಷ್ ಮೀಡಿಯಂ ವಿದ್ಯಾರ್ಥಿಗಳು ಬಹಳ ಶಾಣ್ಯಾರ ಇರ್ತಾರ, ಅವ್ರು ನಮ್ಗಿಂತ ಬಹಳ ಬ್ರಿಲಿಯಂಟ್ ಇರ್ತಾರ, ಹಂಗಾತು ಹಿಂಗಾತು ಅಂತೇಳಿ ತಲೆ ಒಳಗೆ ಇಟ್ಕೋಬೇಡ್ರಿ. ಬಹಳ ಅಂದ್ರೆ ಅವ್ರಿಗೆ ನಮ್ಗಿಂತ ಏನ್ ಬರ್ತಿರ್ತದ, ಲ್ಯಾಂಗ್ವೇಜ್ ಬರ್ತಿರ್ಬೋದು, ಇಂಗ್ಲಿಷ್ ಭಾಷೆ ಬರ್ತಿರ್ಬೋದು. ಸಬ್ಜೆಕ್ಟ್ ಅಂತ ಬಂದಾಗ ಎಲ್ಲರಿಗಿಂತನೂ ಕೂಡ ನೀವು ಮುಂಚಿನ ಒಳಗದರಿ. ನಮ್ಮ ಟೀಚರ್ಸ್ ಕೂಡ ಹೇಳ್ತಿರ್ತಾರ, ಸೌಮ್ಯ ಸರ್ ಹೇಳ್ತಾರ, ಸೈನ್ಸ್ ಸರ್ ಹೇಳ್ತಾರ, ಇಂಗ್ಲಿಷ್ ಸರ್ ಹೇಳ್ತಾರ, ಇಲ್ಲಿ ಸರ್ ನಮ್ಮ ಹುಡುಗರು ಭಾಳ ಶಾಣ್ಯರದಾರಂತೆ. ನೀವು ಬಂದಿದ್ದು ಧಾರವಾಡಕ್ಕೆ ಬಂದಿದ್ದು, ಅದು ಗುರುಕುಲಕ್ಕೆ ಬಂದಿದ್ದು ಸಾರ್ಥಕ ಆಗ್ಬೇಕು. ಸರ್ ನಮ್ಮ ಕರೆಗೆ ಹೋಗೊಟ್ಟು ಬಂದು ನಿಮ್ಮ ಮಾರ್ಗದರ್ಶನ ಮಾಡ್ಯಾರ, ಒಳ್ಳೆ ಬುಕ್ ಬರ್ದಾರ, ಅವ್ರ ಕಡೆ ಎಲ್ಲ ಒಳ್ಳೆ ನಾಲೆಜ್ ಐತಿ. ನಾವು ಎದಕ್ಕೋ ಖರ್ಚು ಮಾಡ್ತೇವೆ, ಎದಕ್ಕೋ ಅನಾವಶ್ಯಕವಾಗಿ ಖರ್ಚು ಮಾಡ್ತಿರ್ತೇವೆ. ಅದಕ್ಕೆ ನೀವು ಇವತ್ತು ತಗೋರಿ ಅಂತ ನಾ ಹೇಳೋದಿಲ್ಲ, ಯಾಕಂದ್ರೆ ನೀವು ಇಲ್ಲಿ ಧಾರವಾಡದೊಳಗದ್ರಿ, ನಿಮ್ ಕಡೆ ಹಣ ಇರೋದಿಲ್ಲ, ನಿಮ್ ತಂದೆ ತಾಯಿ ಊರಾಗಿರ್ತಾರ. ಬಟ್ ನೀವು ಲಾಸ್ಟ್ಗೆ ಹೋಗುವಾಗಾದ್ರೂ ಕೂಡ ಅಂದ್ರ ನಿಮ್ಮೆಲ್ಲರ ಆಸ್ತಿ ಏನ್ರಿ ಅಂದ್ರೆ ಪುಸ್ತಕಗಳು. ನೀವು ಒಂದ ಬುಕ್ ಅಂತ ನಾ ಹೇಳೋದಿಲ್ಲ, ಯಾವ್ದಾದ್ರು ಕೂಡ ಒಳ್ಳೆ ಪುಸ್ತಕ ಅಂತ ಅನಿಸ್ತಿ, ಬುಕ್ಸ್ ಅನಿಸ್ತಿ ಅಂತಂದ್ರೆ ಅದನ್ನ ಪರ್ಚೇಸ್ ಮಾಡ್ರಿ. ಬಹಳಷ್ಟು ಜನ ಮೊಬೈಲ್ ಪರ್ಚೇಸ್ ಮಾಡ್ತಾರೆ, ಕರೆನ್ಸಿ ದುಡ್ಡು ಇರ್ತದ, ಅದ್ರ ಒಳ್ಳೆ ಪುಸ್ತಕವನ್ನು ಪರ್ಚೇಸ್ ಮಾಡ್ಲಿಕ್ಕೆ ನೀವಿನ್ನೂ ಸಣ್ಣ ಮಕ್ಕಳು, ನಿಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ದೊಡ್ಡವರು ದಿನ 500 ರೂಪಾಯಿ ಖರ್ಚು ಮಾಡ್ತಾರೆ, 100 ರೂಪಾಯಿ ಕೊಟ್ಟು ಬುಕ್ ತಗೊಳ್ಳುವಂತ ಮನೋಸ್ಥಿತಿ ಇಲ್ಲ. ಅದಕ್ಕೆ ಮಕ್ಕಳೇ ನೀವೆಲ್ಲ ನಾಳೆ ದೊಡ್ಡವರಾಗವರು, ನಾಳೆ ನೀವು ಏನ್ ಹಾಕಿರೋ ಗೊತ್ತಿಲ್ಲ, ರಾಷ್ಟ್ರಪತಿ ಹಾಕಿರೋ, ಪ್ರಧಾನಮಂತ್ರಿ ಹಾಕಿರೋ, ಮಂತ್ರಿಗಳು ಹಾಕಿರೋ, ಆಫೀಸರ್ಸ್ ಹಾಕಿರೋ, ಒಳ್ಳೆ ವ್ಯಕ್ತಿಗಳು ಹಾಕಿರೋ, ಸೈಂಟಿಸ್ಟ್ ಹಾಕಿರೋ, ಈ ದೇಶಕ್ಕೆ ನಡೆಸುವಂತ ನಾಯಕರು ಹಾಕಿರಿ. ಅದಕ್ಕೆ ಅಂತವ್ರು ಒಳ್ಳೆ ಪುಸ್ತಕಗಳನ್ನ ಓದುವಂತ ಹವ್ಯಾಸವನ್ನು ಬೆಳೆಸ್ಕೋಬೇಕು. ಅದಕ್ಕೆ ಸರ್ ನಾ ಹೇಳಿದೆ, ನಿನ್ನೆ ಮಾಡ್ಬೇಕಂತಿತ್ತು, ನಿಮ್ಗೆ ಬ್ಯಾಚ್ ಮುಗಿದು ಅವ್ರಿಗೆ ಲೇಟ್ ಆಯ್ತು,
ಸರ್ ನಮ್ಮ ಅವ್ರಿಗೆ ಲೇಟ್ ಆಕತಿ, ನಾವು ಮಧ್ಯಾಹ್ನ ಮಾಡೋಣ ಅಂತ ಹೇಳಿದ್ಮ್ಯಾಗ ಸರ್ ನಮ್ಮ ಕರೆಗೆ ಹೋಗ್ಬಿಟ್ಟು ನಿಮ್ಗೆಲ್ಲ ಮಾರ್ಗದರ್ಶನ ಮಾಡ್ಯಾರ. ಬೇಕಂದ್ರೆ ಸರ್ ಕೂಡ ನೀವು ಇನ್ನೂ ಸಂವಾದ ಮಾಡ್ಬೋದು, ನಿಮ್ಗೆ ಒಳ್ಳೆ ಮಾರ್ಗದರ್ಶನ ಮಾಡ್ತಾರ. ಅವಶ್ಯಕತೆ ಐತೆ ಅಂದ್ರೆ ನಿಮ್ಮ ಬ್ಯಾಚ್ ಎಲ್ಲ ಮುಗೋಕ್ಕಿಂತ ಮುಂಚೆ ಇನ್ನೂ ಬರ್ತಾರ. ಅವರು ಪುಸ್ತಕಗಳನ್ನು ನಮ್ಮ ಸಂಸ್ಥೆ ಒಳಗಿರ್ತಾವ. ನೀವು ಇವತ್ತು ತಗೋಬೇಕು, ಅನುಕೂಲ ಇದ್ದಾರೆ ಇವತ್ತು ತಗೋರಿ, ಯಾರಿಗಾಗಿಲ್ಲ ಲಾಸ್ಟ್ ಹೋಗುವಾಗ ಪುಸ್ತಕಗಳನ್ನು ತಗೋರಿ, ಓದ್ರಿ. ನಾ ಹೇಳೋದಿಷ್ಟೇ, ನೀವು ಧಾರವಾಡಕ್ಕೆ ಬಂದಿರಿ, ಏನಾದ್ರು ಪಡ್ಕೊಂಡು ಹೋಗ್ಬೇಕು. ಬಟ್ ನಿಮ್ಮ ಬ್ಯಾಚ್ ಬಗ್ಗೆ ಎಲ್ಲಿನೂ ಕೂಡ ಅಂದ್ರ ಇದಿಲ್ಲ, ಎಲ್ಲರೂ ಒಳ್ಳೆಯವರದಿರಿ. ಮಿಸ್ಚೂಸ್ ಬಿಡ್ರಿ, ಒಂದು ರುಸ್ತಾನ ಮಾಡೋದು, ಕೀಡ್ಲೆ ಮಾಡೋದು, ಯಾರೋ ಒಬ್ಬೊಬ್ರು ಇರ್ತಾರ, ಅವ್ರು ಆದ್ರೂ ನಿಮ್ಮ ಬ್ಯಾಚ್ ಒಳಗಿಲ್ಲ, ಅದನ್ನೆಲ್ಲ ಬಿಡ್ರಿ. ಬಿಟ್ಟ ಇನ್ನ ಸ್ವಲ್ಪ ದಿವಸ ಗುರುಕುಲದೊಳಗೆ ಇರ್ತೀರಿ. ಶಾಶ್ವತವಾಗಿ ನೆನಪಿರುವ ರೀತಿಯೊಳಗೆ ಗುರುಕುಲ್ ನಿಮ್ಗೆ ಕೊಡ್ತದ. ನಿಮ್ಗೆ ಗೊತ್ತಾಗೋದಿಲ್ಲ. ಇಲ್ಲಿಂದ ಹೋದ ನಂತರ ನಾಳೆ ನಿಮ್ ಸ್ಕೂಲಿಗೆ ಹೋಗ್ತೀರಿ, ಸ್ಕೂಲ್ ನಂತರ ಕಾಲೇಜ್ಗೆ ಹೋಗ್ತೀರಿ, ಕಾಲೇಜ್ ಹೋಗ್ತೀರ, ಡಿಗ್ರಿ ಮಾಡ್ತೀರಿ. ಅವಾಗ ಗುರುಕುಲ್ ನಿಮ್ಗೆ ಏನು ಕೊಟ್ಟೈತೆ ಅನ್ನೋದು ಅವಾಗ ಗೊತ್ತಾಗತ್ತೆ. ಅದಕ್ಕೆ ಅದರ ಸದುಪಯೋಗ ನೀವೆಲ್ಲರೂ ಪಡ್ಕೊಂತೀರ ಅಂತ ಹೇಳುತ್ತಾ, ಸರ್ಗೆ ಮತ್ತೊಮ್ಮೆ ನಮ್ಮ ಸಂಸ್ಥೆಗೆ ಬಂದು ನಿಮ್ಗೆಲ್ಲ ಮಾರ್ಗದರ್ಶನ ಮಾಡೋದಕ್ಕೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ, ನೀವೆಲ್ಲರೂ ಕೂಡ ಶಾಂತ ರೀತಿಯಿಂದ, ಅಂದ್ರ ಹಸಿವು ಬೇಕ್ರಿ ಮನುಷ್ಯನಿಗೆ. ಹೊಟ್ಟೆ ಹಸಿತ್ತಂದ್ರೆ ಊಟ ರುಚಿ ಇರ್ತದ, ಹೊಟ್ಟೆ ತುಂಬಿತ್ತಂದ್ರೆ ಊಟ ರುಚಿ ಇರ್ತದಲ್ಲ. ಹಂಗ ನಿಮ್ಮ ಎಲ್ಲ ಹೊಸದದಿರಿ, ಒಳ್ಳೆಯವರದಿರಿ. ನಾವು ಇನ್ನೂ ಒಳ್ಳೆಯವರಾಗೋಣ, ಇನ್ನೂ ಹೆಚ್ಚಿನ ಜ್ಞಾನವನ್ನು ಪಡೆದು ನಮ್ಮ ಸಂಸ್ಥೆಗೆ, ನಿಮ್ಮ ಸ್ಕೂಲು, ನಿಮ್ಮ ತಂದೆ ತಾಯಿಗಳಿಗೆ, ನಿಮ್ಮ ಊರಿಗೆ, ನಮ್ಮ ದೇಶಕ್ಕೆ ಹೆಸರು ತರುವಂತವ್ರು ನೀವು ಎಲ್ಲರೂ ಆಗ್ತೀರಿ ಅಂತ ಹೇಳುತ್ತಾ, ನಿಮ್ಮ ಬಾಳು ಬಂಗಾರವಾಗಲೆಂದು ಹಾರೈಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು.